ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಗುಡ್ ಮಾರ್ನಿಂಗ್ ಸರ್. ನಾಳೆಯಿಂದ ಸ್ಕೂಲ್ನ ಆನ್ಯುವಲ್ ಆಕ್ಟಿವಿಟಿ ಶುರು ಆಗುತ್ತೆ. ಮತ್ತೆ ಆಕ್ಟಿವಿಟಿ ಇರೋದು ಕ್ಯಾಂಟೀನ್ ಅನ್ನ ನೋಡ್ಕೊಳ್ಳೋದು. ಕ್ಯಾಂಟೀನ್ ನೋಡ್ಕೊಳ್ಳೋದು ಅಂದ್ರೆ ಅನ್ಲಿಮಿಟೆಡ್ ಊಟ. ಹಾಗಾಗಿ ಯಾರಾಗ್ತೀರಾ ವಾಲಂಟಿಯರ್? ನಾನು ಸರ್, ನಾನು ಸರ್. ನೀವಿಬ್ರು ಯಾಕೋ ಕೈ ಎತ್ತಿದ್ದೀರಾ? ತುಂಬಾ ಸ್ಟೂಡೆಂಟ್ಸ್ಗೆ ಇಂಟ್ರೆಸ್ಟ್ ಇದೆ. ನಾಳೆ ಮೊದಲನೇ ದಿನ ನೀನೇ ಕ್ಯಾಂಟೀನ್ ಮ್ಯಾನೇಜ್ ಮಾಡ್ಕೊಡ್ತೀಯ ಪಿನಾಕಿ? ಹಾ ಸರ್, ಖಂಡಿತವಾಗ್ಲು ನಾನ್ ಪೂರ್ತಿ ಪ್ರಯತ್ನ ಪಡ್ತೀನಿ. ಸರ್ ನಾನು ಸರ್, ನನಗಿಂತ ಈ ಕೆಲ್ಸನ ಯಾರು ಚೆನ್ನಾಗಿ ಮಾಡೋದಕ್ಕಾಗಲ್ಲ ಸರ್. ಇನ್ನು ಬಹಳ ದಿನ ಇರುತ್ತೆ. ಈಗ ಪಿನಾಕಿಗೆ ಮಾಡಕ್ ಬಿಡು, ಆಮೇಲೆ ನಿನ್ ಸರದಿ ಬರುತ್ತೆ, ಸರಿನಾ? ಕೈಯಲ್ಲಿದ್ದ ಅವಕಾಶ ಹೋಯ್ತು. ಕಂಗ್ರಾಚುಲೇಷನ್ಸ್ ಪಿನಾಕಿ, ಚೆನ್ನಾಗಿ ಅಡ್ಗೆ ಮಾಡು. ಅದಲ್ ಹೋದ್ಮೇಲೆ ಗೊತ್ತಾಗತ್ತೆ. ನೋಡ್ತಾ ಇರಿ. ನಾಳೆಗೂ ಈ ಖುಷಿನ ಸ್ವಲ್ಪ ಇಟ್ಕೋ ಪಿನಾಕಿ. ಚಿಂಟು ಮಿಂಟು, ನಾಳೆ ಸ್ಕೂಲ್ಗೆ ಸರಿಯಾದ ಸಮಯಕ್ಕೆ ಬನ್ನಿ. ನಾನು ನೋಡ್ತೀನಿ ಇವನು ಕ್ಯಾಂಟೀನ್ ಹೇಗ್ ನಡೆಸ್ತಾನೆ ಅಂತ. ಅವನು ಎಲ್ಲದನ್ನು ರೆಡಿ ಮಾಡ್ಕೊತಾ ಇದ್ದಾನೆ. ಆಗ್ಲಿ ಬಿಡು, ನಾವು ಪೂರ್ತಿಯಾಗಿ ರೆಡಿ ಇದ್ದೀವಿ. ಇವತ್ತು ಏನ್ ಮಾಡ್ತೀಯಾ? ಹೇಳ್ತೀನಿ ಇರು. ಮೊದ್ಲಿಗೆ ನಾನು ಸಿಂಪಲ್ ಆಗಿರೋ ಟೇಸ್ಟಿ ಆಗಿರೋ ಡಿಶ್ ಮಾಡ್ತೀನಿ. ಪ್ಲೀಸ್ ಆಂಟಿ ಸುರಿದು ಯಾವುದೇ ಡಿಶ್ ಮಾಡಬೇಡ. ಸರಿ ಆಯ್ತು, ನಾನು ಸ್ಯಾಂಡ್ವಿಚ್ ಮಾಡ್ತೀನಿ. ಮತ್ತೆ ನಾವು ಎಲ್ಲಾ ಬ್ರೆಡ್ನ ಮಾಯ ಮಾಡ್ಬಿಡ್ತೀವಿ. ಆಲೂ ಪರಾಟ ಮಾಡೋಣ. ಅದರಲ್ಲಿ ನಾವು ಜಾಸ್ತಿ ನೀರ್ನ ಹಾಕ್ತೀವಿ. ಮತ್ತೆ ಸ್ವೀಟ್ ಅಂತ ಕೇಕ್ ಮಾಡೋಣ. ಅದ್ರಲ್ಲಿ ನಾವು ಮೆಣಸಿನ್ಕಾಯಿ ಇಡ್ತೀವಿ. ಚಿಂಟು ಮಿಂಟು, ಬನ್ನಿ ನನ್ನ ಜೊತೆ. ಅರೆ ವಾ, ನಾನ್ ತಿಂತೀನಿ. ಏನ್ ಟೇಸ್ಟ್ ಆಗಿದೆ. ಬೇಗ ಸ್ಯಾಂಡ್ವಿಚ್ ಮುಗಿಸ್ಬಿಡ್ತೀನಿ. ಹಾಯ್ ಪಿನಾಕಿ. ನೀನಿಲ್ಲೇನ್ ಮಾಡ್ತಿದ್ಯಾ? ಏನಿಲ್ಲ, ನಿನಗೆ ಬೆಸ್ಟ್ ಆಫ್ ಲಕ್ ಹೇಳೋಗೋಣ ಅಂತ ಬಂದೆ. ನಿಜವಾಗ್ಲೂ? ಸರಿ, ಬೆಸ್ಟ್ ಆಫ್ ಲಕ್. ಈ ಶೆಂಟು ಇವತ್ ಯಾಕೋ ತುಂಬಾ ಖುಷಿಯಾಗಿದ್ದಾನಲ್ವಾ? ಅವ್ನ್ ಹಾಗೆ ಇರ್ಲಿ ಬಿಡು, ನಾವು ನಮ್ ಕೆಲ್ಸ ನೋಡ್ಕೊಳ್ಳೋಣ. ಶೆಂಟು ಮೇಲೊಂದ್ ಕಣ್ಣಿಟ್ಟಿರ್ಲೇಬೇಕು. ಆದ್ರೆ ಪ್ಲೀಸ್ ನೀನೇನು ಎಡ್ವರ್ಟ್ ಮಾಡ್ಬಿಡ್ಬೇಡ. ಕೆಲ್ಸ ಆಯ್ತು ಶೆಂಟು, ಲೈಟ್ಸ್ ಆಫ್ ಮಾಡು. ಅಯ್ಯೋ, ಈ ಲೈಟ್ಸ್ ಅನ್ನ ಯಾರು ಆಫ್ ಮಾಡಿದ್ದು? ಇದೇನಾಯ್ತು? ಏನಾಯ್ತು? ನನ್ ಕಾಲ್ ಮೇಲೆ ಏನೋ ಹರಿದಾಡ್ತು. ಏನು? ಇರು. ನೈಸ್. ಸರಿ, ಈಗ ನಡಿ. ಸ್ವಿಚ್ ಇಲ್ಲಿದೆ. ಇಲ್ಲಿಂದ ಬಂತು. ಅಯ್ಯೋ, ಬೇಗ ಹಿಡ್ಕೋ ಅಮ್ಮ. ಬೇಗ ಹಿಡ್ಕೋ. ಹಿಡ್ದೆ. ಹಿಡ್ದೆ, ಸಿಕ್ತು. ಹ್ಯಾಪಿ, ಲಂಚ್ ಟೈಮ್ ಆಗೋದ್ರಲ್ಲಿದೆ. ನಡಿ ಲಂಚ್ ಮಾಡೋಣ, ತುಂಬಾ ಹೊಟ್ಟೆನೂ ಹಸಿತಿದೆ. ಹ್ಯಾಪಿ, ನಾವಿವತ್ತು ತಿಂಡಿ ಮಾಡ್ಕೊಡಕ್ ಬಂದಿದ್ದೀವಿ, ತಿನ್ನೋದಕ್ಕಲ್ಲ. ಸಾರಿ. ಒಂದೇ ಗಂಟೆ ಉಳ್ದಿರೋದು. ಇಲ್ಲಿರೋ ಬ್ರೆಡ್ ಎಲ್ಲ ಹೋಯ್ತು. ನಾವಿಲ್ಲೇ ಇಟ್ಟಿದ್ವಿ ಅಲ್ವಾ? ಈಗ ಏನ್ ಮಾಡೋದು ಪಿನಾಕಿ? ಎಲ್ಲ ಬ್ರೆಡ್ ನಮ್ದೇ. ಸ್ಯಾಂಡ್ವಿಚ್ ಅಂತೂ ಹೋಯ್ತು. ಸ್ಯಾಂಡ್ವಿಚ್ ಕತೆ ಏನೀಗ? ಹೋಗ್ಲಿ ಬಿಡು, ಏನಿದ್ಯೋ ಅದ್ರಲ್ಲೇ ಮಾಡೋಣ. ಈಗ ನಾವು ಆಲೂ ಪರಾಟ ಮಾಡೋಣ. ಹ್ಯಾಪಿ, ಶುರು ಮಾಡು. ಓಕೆ, ಇದನ್ ತಗೋ. ಚಿಂಟು, ಅಲ್ಲೋಡು, ಗಾಳಿಲಿ ಹಾರ್ತಾ ಇದೆ. ಹ್ಯಾಪಿ, ಬಿಟ್ಬಿಡೋದೇನ? ಬಿಟ್ಬಿಟ್ಟೆ, ನೀನೇ ಮಾಡ್ಕೋ. ನೀನ್ ಇಲ್ಲೇ ಇರು. ನೀನ್ ಏನ್ ಹೇಳ್ತಾ ಇದ್ಯಾ? ಆ ಜಗ್ ಟೇಬಲ್ ಮೇಲೆ ಇದೆ.
ಅಯ್ಯೋ ನೀವು ಇಲ್ಲಿ ಕ್ಯಾಂಟೀನ್ ನಡ್ಸೋದು ತುಂಬಾ ಕಷ್ಟ ಅಲ್ವಾ? ಅದಕ್ಕೆ ನಾವು ನಿಂಗೆ ಹೆಲ್ಪ್ ಮಾಡ್ಬೇಕಂತ ಬಂದಿದೀವಿ. ಹಾಗೇನು ಬಿಡು ಬಿಡು ಬಿಡು. ನಿಮ್ ಹೆಲ್ಪ್ ನೀವೇ ಮಾಡ್ಕೊಳಕ್ಕಾಗಲ್ಲ, ಇನ್ ನಮ್ಗೇನೋ ಹೆಲ್ಪ್ ಮಾಡ್ತೀರಾ ನೀವು? ಬೇಡ ಥ್ಯಾಂಕ್. ಇವನೇ ಕಲ್ ನೋಡ್ತಾ ಇದ್ದಾನೆ. ಹಿಟ್ಟೀಗ ಆಗತ್ತೆ ಟೂತ್ ಪೇಸ್ಟ್. ಬೇಡ, ನನಗ್ ಯಾರ ಸಹಾಯನೂ ಬೇಡ. ಕೆಲ್ಸ ಆಯ್ತು. ಅಂದ್ರೆ ಇವನೇ ಹೇಳ್ತಾ ಇದ್ದಾನೆ ನಿನ್ ಕೆಲ್ಸ ಆಯ್ತು ಅಂತ. ಸರಿ ಪಿನಾಕಿ, ನಾವ್ ನೆಕ್ಸ್ಟ್ ಟೈಮ್ ಬಂದ್ ನಿಂಗೆ ಹೆಲ್ಪ್ ಮಾಡ್ತೀವಿ. ಬಾಯ್ ಬಾಯ್ ಪಿನಾಕಿ. ಇಬ್ರು ಯಾಕೋ ತುಂಬಾ ವಿಚಿತ್ರವಾಗಿ ಆಡ್ತಿದ್ರು. ಮತ್ತೆ ಇದಕ್ಕೂ ಮುಂಚೆ ಶಂಟು ಕೂಡ. ಹೋ ನೋ, ಇಷ್ಟೊಂದ್ ನೀರ ಯಾರಿಷ್ಟೊಂದ್ ನೀರ್ ಹಾಕಿದ್ದು? ಇವಾಗ ನಾನ್ ಏನ್ ಮಾಡ್ಲಿ? ಇನ್ನು ಹಿಟ್ಟ ಹಾಕಣಂದ್ರೆ ಹಿಟ್ಟು ಇಲ್ಲ. ಹೀಗೇನ್ ಮಾಡೋದು? ಈ ತರ ಯಾರು ಮಾಡಿರ್ಬೋದು? ಶಂಟು. ಈಗ ಇದು ನೀರಿನ ಪರೋಟ ಆಗತ್ತೆ. ಅವನಿಗೆ ಯಾಕಷ್ಟು ತೊಂದರೆ ಕೊಡ್ತಾ ಇದೀಯಾ? ಅವನಿಗೆ ಬೇಜಾರಾಗಲ್ವಾ ಶಿಂಟು? ಸುಮ್ನಿರೋ, ಅವನಿಗೆ ಬೇಜಾರಲ್ಲ, ಕೋಪ ಬರುತ್ತೆ. ಯಾಕಂದ್ರೆ ಇನ್ನು ಕೇಕಲ್ಲಿ ಮೆಣಸಿನ್ಕಾಯಿ ಹಾಕೋದ್ ಬಾಕಿ ಇದೆ. ಓ, ಈಗ ವಿಷಯ. ಶಂಟು ಏನಾದ್ರೂ ಕೇಕ್ಗೆ ಮೆಣಸಿನ್ಕಾಯಿ ಹಾಕ್ಬೇಕು ಅಂತ ಇದ್ರೆ ಹಾಕ್ಲಿ ಬಿಡು. ಆದ್ರೆ ಯಾಕೆ ಪಿನಾಕಿ? ನಾನು ಈಗ್ಲೇ ಅವನಿಗೆ ಒಂದ್ ಪಾಠ ಕಳಿಸ್ತೀನಿ. ಬೇಡ ಹ್ಯಾಪಿ, ನಿಲ್ಲು. ಮೊದ್ಲು ಪ್ಲಾನ್ ಕೇಳಿಸ್ಕೋ. ಡನ್. ಕೇಕ್ ರೆಡಿ ಆಗಿದೆ. ನೋ, ಹಾ ರೆಡಿ. ಕೇಕ್ ಅಂತೂ ರೆಡಿ ಆಗಿದ್ಯಲ್ಲ. ಲಂಚ್ ಟೈಮ್ಗೆ ಇನ್ನೂ ಅರ್ಧ ಗಂಟೆ ಬಾಕಿ ಇದೆ. ಅಲ್ಲಿ ತನಕ ಸ್ವಲ್ಪ ರೆಸ್ಟ್ ತಗೊಳ್ತೀನಿ. ಹೋಗು ಹೋಗು. ಈಗ ನನ್ನ ಸರ್ದಿ. ಇವನಂತೂ ಇಲ್ಲಿ ನಿದ್ದೆ ಮಾಡ್ತಿದ್ದಾನೆ. ಈಗ ಮಜಾ ಬರುತ್ತೆ. ಮೆಣಸಿನ್ಕಾಯಲ್ಲಿ ಇಲ್ಲೇ ಎಲ್ಲೋ ಇರ್ಬೇಕಾಗಿತ್ತಲ್ಲ, ಅದು ಎಲ್ಲೋಯ್ತು? ಇಲ್ಲಿದೆ, ಸಿಕ್ತು. ಈಗ ಇದನ್ನೆಲ್ಲ ತಿಂದು ಆಳ್ತಾರೆ. ಈಗ ಬರುತ್ತೆ ಮಜಾ. ಹಾ ಶಂಟು, ಈಗ ಬರುತ್ತೆ ಮಜಾ. ಸ್ಯಾಂಡ್ವಿಚ್ ಮತ್ತು ಪರೋಟ ಇವನು ಮಾಡೇ ಇಲ್ಲ. ಆ ಕೆಟ್ಟ ಕೇಕು, ಅದರ ಜೊತೆ ಪಿನಾಕಿ ಇನ್ನು ಮಲಗಿದ್ದಾರೆ. ಈಗ್ಲೇ ಹೋಗಿ ಪ್ರಿನ್ಸಿಪಲ್ ನ ಕರ್ಕೊಂಬರ್ತೀನಿ. ಮತ್ತೆ ಈ ಕ್ಯಾಂಟೀನ್ ಜವಾಬ್ದಾರಿ ನನಗೆ ಸಿಗುತ್ತೆ. ನೀವಿಬ್ರು ಇವನ್ ಮೇಲೆ ಕಣ್ಣಿಟ್ಟಿರಿ. ನಾನು ಈಗ್ಲೇ ಹೋಗಿ ಪ್ರಿನ್ಸಿಪಲ್ ನ ಕರ್ಕೊಂಬರ್ತೀನಿ. ಯಾವಾಗ್ಲೂ ಏನಾದ್ರೂ ಹೇಳ್ತಾನೆ ಇರ್ತಾನೆ. ಸರಿ ಹೇಳ್ದೆ. ಇವನ್ ಮಲಗಿದ್ದಾನೆ. ಬಾ ವಿಡಿಯೋ ಗೇಮ್ ಆಡೋಣ. ಈಗೇನ್ ಮಾಡೋದು? ಗಪ್ಪು ರೆಡಿನಾ? ರೆಡಿ. ಹ್ಯಾಪಿ, ಮತ್ತೆ ಈಗ ಪ್ಲಾನ್ ಲಾಸ್ಟ್ ಸ್ಟೆಪ್. 3 ಡಿಶಸ್ ಮತ್ತೆ 3 ಪಿನಾಕಿ. ಆಯ್ತಲ್ಲ, 3 ಜನ ಪಿನಾಕಿ. ಇವಾಗ ಪಿನಾಕಿ ಬಿಸಿ ಆಗಿದ್ದಾನೆ. ಸಿಚುಯೇಷನ್ ಕಂಟ್ರೋಲ್ ಅಲ್ಲಿದೆ. ಬಾ ವಿಡಿಯೋ ಗೇಮ್ ಆಡೋಣ. ಇದು ತಗೊಳ್ಳಿ ಸರ್, ಸ್ಟಾರ್ಟರ್ಸ್. ನಿಮ್ಗೋಸ್ಕರ ಸ್ಯಾಂಡ್ವಿಚ್ ಮಾಡಿದ್ದೀನಿ. ಕುಡು. ಇವ್ರು ಇಲ್ಲಿ ಹೇಗ್ ಬಂದ? ಮತ್ತೆ ಬ್ರೆಡ್ ಇಲ್ದೆ ಸ್ಯಾಂಡ್ವಿಚ್ ಹೇಗ್ ಮಾಡ್ದ? ಈಗೇನ್ ಮಾಡೋದು? ಯಾರಿಗ್ ಹೇಳಿ? ಹಾ, ಧೀರು ಸರ್ ಹೋಗಿ ಹೇಳ್ತೀನಿ ನಾನು. ಇವತ್ತು ಈ ಪಿನಾಕಿ ಸತ್ಯನ ಹೇಳ್ತೀನಿ. ವಾಹ್ ವಾಹ್ ವಾಹ್, ಏನ್ ಪರಾಟ ಮಾಡಿದ್ಯಾ ಪಿನಾಕಿ? ನಿಜವಾಗ್ಲು ನಮ್ಮ ಅಜ್ಜಿ ತರನೇ ಮಾಡಿದ್ಯಾ. ಚೆನ್ನಾಗಿತ್ತು. ಇಂಕ್ ಹಾರಿಸಿ. ಇಲ್ಲಿಗೂ ಬಂದ್ಬಿಟ್ನಾ? ಮತ್ತೆ ಪರೋಟ ಹೇಗ್ ಮಾಡ್ದ? ತಗೋ ಸ್ಯಾಂಡ್ವಿಚ್ ತಿನ್ನು ಶಂಟು. 2 ಪಿನಾಕಿ. ಮಮ್ಮಿ. ಅರೆ ಶಂಟು, ಯಾಕಪ್ಪ ಓಡ್ ಬರ್ತಾ ಇದೀಯಾ? ಸರ್ ಪಿನಾಕಿ ಸರ್. ತುಂಬಾ ಚೆನ್ನಾಗಿರೋ ಸ್ಯಾಂಡ್ವಿಚ್ ಮಾಡಿದ್ದಾನೆ ಪಿನಾಕಿ. ಸರ್ ಅವ್ನು ಚೀಟಿಂಗ್ ಮಾಡ್ತಿದ್ದಾನೆ ಸರ್. ಎಲ್ಲಾ ಕಡೆ ಬರೀ ಪಿನಾಕಿನೇ ಇದ್ದಾನೆ. ಪಿನಾಕಿ ಕ್ಯಾಂಟೀನ್ ಅಲ್ಲಿ ಮಾತ್ರ ಇದ್ದಾನೆ. ಮತ್ತೆ ಅವನೇ ನನಗೆ ಸ್ಯಾಂಡ್ವಿಚ್ ಕೊಟ್ಟಿದ್ದು. ಅವನು ಕ್ಯಾಂಟೀನ್ ಅಲ್ಲಿ ಇರೋದಕ್ಕೆ ಸಾಧ್ಯನೇ ಇಲ್ಲ ಸರ್. ಬನ್ನಿ ನನ್ನ ಜೊತೆ, ನಾನು ತೋರಿಸ್ತೀನಿ. ಬನ್ನಿ ಸರ್.
ಬನ್ನಿ ನಿಮ್ಗೆ ಏನು ಗೊತ್ತಾಗುತ್ತೆ ಬನ್ನಿ. ಸರ್ ಬಂದ್ರು. ನೀವಿಬ್ರಿಗೂ ಪಿನಾಕಿ ಮೇಲೆ ಕಣ್ಣಿಡೋದಕ್ಕೆ ಹೇಳಿದ್ದೆ ಅಲ್ವಾ? ನೋಡ್ತಾನೆ ಇದ್ವಿ. ಅಲ್ಲಿದ್ದಾನೆ ಪಿನಾಕಿ. ಇಲ್ಲೂ ಇದಾನ. ಶಂಟು, ನೀನೇ ಹೇಳ್ದಿಲ್ಲಪ್ಪ ಪಿನಾಕಿ ಕ್ಯಾಂಟೀನ್ ಅಲ್ಲಿ ಇಲ್ಲ ಅಂತ. ಸರ್ ನೀವೇ ಕಿಚನ್ ಅಲ್ಲಿ ಬಂದ್ ನೋಡಿ, ಅಲ್ಲಿ ಏನೂ ಸರಿನೇ ಇಲ್ಲ. ಬನ್ನಿ ಸರ್, ಈಗ್ಲೇ ತೋರಿಸ್ತೀನಿ ಬನ್ನಿ. ಅಯ್ಯೋ ಏನಾಯ್ತು ಶಂಟು? ಯಾಕೆ ಇಷ್ಟೊಂದು ಹೆದರ್ಕೊಂಡಿದ್ಯಾ? ನೀವೇ ಕೇಳಿ ಸರ್. ಸರ್ ಟೆನ್ಷನ್ ಮಾಡ್ಕೋಬೇಡಿ. ನಾನು ಕಿಚನ್ ಮತ್ತೆ ಕ್ಯಾಂಟೀನ್ ಎರಡನ್ನೂ ಕ್ಲೀನ್ ಆಗಿ ಇಟ್ಕೊಂಡಿದೀನಿ. ಶಂಟು, ನಿಂಗೋಸ್ಕರ ಸ್ಪೆಷಲ್ ತಿಂಡಿ ಮಾಡಿದೀನಿ. ಯಾಕಂದ್ರೆ ನೀ ನನ್ ಬೆಸ್ಟ್ ಫ್ರೆಂಡ್ ಅಲ್ವಾ? ಈ ಕೇಕ್ ನಿಂಗೆ. ಇದೇ ಕೇಕ್ ಅಲ್ವಾ ನಾನು ಮೆಣಸಿನ್ಕಾಯಿ ಹಾಕಿದ್ದು? ಕ್ಯಾಂಟೀನ್ ನಲ್ಲಿ ತುಂಬಾ ಚೆನ್ನಾಗಿ ನಿಭಾಯಿಸಿದ್ಯಾ ಪಿನಾಕಿ, ಅದಕ್ಕೆ ಅವನು ಕೇಕ್ ಮಾಡಿದಾನೆ. ಆದ್ರೆ ನೀನ್ ನಿನ್ನ ಫ್ರೆಂಡ್ ಮೇಲೆ ಕಂಪ್ಲೇಂಟ್ ಮಾಡ್ತಾ ಇದೀಯಲ್ಲ. ತಿನ್ನಿ ನೀವಿಬ್ರು ತಿನ್ನಿ. ಹೇಗಿತ್ತು ಶಂಟು? ಓಹ್ ಪಿನಾಕಿ, ತುಂಬಾ ಚೆನ್ನಾಗಿ ಆಕ್ಟಿವಿಟಿ ಕಂಪ್ಲೀಟ್ ಮಾಡ್ಕೊಂಡಿದೀಯಾ. ಅದಕ್ಕೆ ಆಕ್ಟಿವಿಟಿ ದಿನ ಮುಗಿಯೋವರೆಗೂ ನೀನೇ ಕ್ಯಾಂಟೀನ್ ನೋಡ್ಕೋಬೇಕು. ಓಕೆನಾ? ಓಕೆ ಸರ್, ನಾನ್ ಫುಲ್ ಆಗಿ ಟ್ರೈ ಮಾಡ್ತೀನಿ.